ಸ್ವಾದಿಷ್ಟ ವಾದಿಷ್ಟ ವಿಶಿಷ್ಟ ಬಲಿಷ್ಠ ಓ ಇಷ್ಟಕಾಮ್ಯವೇ. ಇಷ್ಟಕಾಮ್ಯ ಚಿತ್ರ ಇಂದು ರಾಜ್ಯಾದ್ಯಂತ ತೆರೆ ಕಂಡಿದ್ದು ಫಸ್ಟ್ ಶೋ ನೋಡಿದ ಪ್ರೇಕ್ಷಕ ಏನಂತಾನೆ, ಇಷ್ಟಕಾಮ್ಯ ಅವನಿಗೆ ಇಷ್ಟ ಆಗಿದೆಯಾ? ಬನ್ನಿ ಅವನ್ನೇ ಕೇಳಿ ತಿಳ್ಕೊಳ್ಳೋಣ. ತುಂಬ ಚೆನ್ನಾಗಿದೆ ಸರ್. ಇದು ಟ್ರಯಾಂಗ್ಯುಲರ್ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ. ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಎಲ್ಲ ಕುಟುಂಬ ಸಮೇತ ಕೂತು ನೋಡುವಂಥ ಚಿತ್ರ ಭಾಳ ತುಂಬ ಚೆನ್ನಾಗಿದೆ. ತುಂಬ ದಿವಸದ ಈ ಥರ ಚಿತ್ರ ಬಿಡುಗಡೆ ಆಗಿರಲಿಲ್ಲ. ಈ ಥರ ಚಿತ್ರ ನೋಡಿ ತುಂಬ ಸಂತೋಷ ಆಗ್ತದೆ ಸರ್ ನಮಗೆ. ಸೂಪರ್, ಭಾಳ ಚೆನ್ನಾಗಿದೆ, ಸಖತ್ತಾಗಿದೆ. ಒಳ್ಳೆ ಸ್ಕ್ರೀನ್ ಪ್ಲೇ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಣ್ಣ, ಸೂಪರ್ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಂಡಿಂಗ್ ತುಂಬ ಚೆನ್ನಾಗಿದೆ. ಸೂಪರ್, ಆಲ್ ದ ಬೆಸ್ಟ್ ವಿಜಯ್. ಸೂಪರ್, ಆಲ್ ದ ಬೆಸ್ಟ್ ವಿಜಯ್. ಆಲ್ ದಿ ಬೆಸ್ಟ್. ಸೂಪರ್. ಮೇಷ್ಟ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಆ್ಯಕ್ಟಿಂಗು. ನನ್ನ ಹೆಸರು ಅನ್ನಪೂರ್ಣ ಅಂತ. ನಾನು ಸಿದ್ಧಾರ್ಥ್ ಅವರ ಚಿಕ್ಕಮ್ಮ. ಅದೇ ಇದು ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಕಾದಂಬರಿ ಆಧಾರಿತ ಇಷ್ಟಕಾಮ್ಯ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈಗಂತೂ ಬರೀ ಫಿಲಮಲ್ಲಿ ಫೈಟಿಂಗು ಇದೆಲ್ಲ ನೋಡಿ ನಮಗೆ ಇದು ಒಂಥರ ತುಂಬ ಒಳ್ಳೆ ಇದು ಕೊಡುತ್ತೆ ಫ್ಯಾಮಿಲಿಯವ್ರಿಗೆ. ಮಂದಿ ಎಲ್ಲ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಸರ್ಗೂ ಮೇಷ್ಟ್ರು ಅವ್ರಿಗೂ ನಮ್ಮ ನಮಸ್ಕಾರ. ಅವರು ಮೂವಿ ಹಿಟ್ ಆಗಲಿ ಅಂತ ಬಯಸ್ತೇವೆ. ಸಿನಿಮಾದಲ್ಲಿ ಒಂದು ಒಳ್ಳೆ ಸ್ಟೋರಿ ತಗೊಂಡು ಜನಗಳಿಗೆ, ಸಮಾಜಕ್ಕೆ ಒಂದು ಒಳ್ಳೆ ಇದನ್ನು ಕೊಟ್ಟಿದ್ದಾರೆ. ಐ ಮೀನ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಬಟ್ ಈಗಿನ ಕಾಲದಲ್ಲಿ ಪ್ರತಿಯೊಂದು ಸಣ್ಣ ಸಣ್ಣ ತಪ್ಪುಗಳಿಗೂ ಅವರು ಡೈವರ್ಸು, ಒಂದು ಚಿಕ್ಕ ಸಣ್ಣ ಮಿಸ್ಟೇಕ್ ಅಂತ ಎಲ್ಲ ಇದು ಮಾಡೋ ಒಂದು ಕಾಲದಲ್ಲಿ ಇವಾಗ ಇದನ್ನೆಲ್ಲ ನೋಡಿದ್ರೆ ಸಮಾಜಕ್ಕೆ ಖಂಡಿತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೇಷ್ಟ್ರು ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ತೊಗೊಂಡೋಗಿರೋ ಫಿಲ್ಮ್ ತೊಗೊಂಡೋಗಿರೋ ವೇ ಇದೆಯಲ್ಲ ತುಂಬ ಚೆನ್ನಾಗಿ, ಕೊನೆವರೆಗೂ ಗೊತ್ತಾಗಲ್ಲ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ನಮ್ಮ ಕರ್ನಾಟಕದ ಸೊಬಗು ತುಂಬ ಚೆನ್ನಾಗಿ ತೋರಿಸಿದೆ. ಮತ್ತೆ ನೋಡಬೇಕು ಫಿಲಮ್. ಆಮೇಲೆ ಯಂಗ್ಸ್ಟರ್ಸ್ಗೆ ಒಳ್ಳೆ ಮೆಸೇಜ್ ಲೈಫಲ್ಲಿ ಹೇಗೆ ಲೀಡ್ ಮಾಡಬೇಕು, ಗೌರವ ಕೊಡೋದು. ಆ ಡಾಕ್ಟ್ರದ್ದು ಪಾತ್ರ ಇದೆಲ್ವ, ಅದು ತುಂಬ ಚೆನ್ನಾಗಿ. ಎಲ್ಲ ಡಾಕ್ಟ್ರುಗಳು ಕೂಡ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಬಡವರು ಇವಾಗ ಹಳ್ಳಿಗಳಲ್ಲಿ ಡಾಕ್ಟ್ರೇ ಇಲ್ವಲ್ಲ, ಇದನ್ನ ನೋಡಿ ಸ್ವಲ್ಪ ಆದರೂ ಅವ್ರ ಮೈಂಡ್ ಚೇಂಜ್ ಆಗಿ ಬಡವ್ರ ಸೇವೆ ಮಾಡೋಕ್ಕೆ ಹೋಗ್ಬೇಕು. ತುಂಬ ಚೆನ್ನಾಗಿದೆ. ಅವರಿಗೆ ನೋಡಿ ನಮ್ಮ ಕರ್ನಾಟಕ ನಾಡಿನ ಸೊಬಗನ್ನು ಅಟ್ಲೀಸ್ಟ್ ಹೀಗಾದರೂ ನೋಡಿ. ನಾವೇ ಡೈರೆಕ್ಟಾಗಿ ಹೋಗಿ ಈ ರೀತಿಯಾದಂಥ ಸ್ಪಾಟ್ಗಳನ್ನ ಖಂಡಿತ ನಾವು ನೋಡೋಕ್ಕಾಗಲ್ಲ. ಅಷ್ಟು ಒಳ್ಳೊಳ್ಳೆ ಸ್ಪಾಟಲ್ಲಿ ತೆಗೆದಿದ್ದಾರೆ. ನಾಗತಿ ಅವ್ರದ್ದು ನಿಜವಾಗ್ಲೂ ಒಂಥರ ತುಂಬ ಹೇಳ್ಕೊಳ್ಬೇಕಾಗಿರೋಂಥದ್ದೇ. ಸಂಸ್ಕೃತಿ ತೋರಿಸಿದ್ದಾರೆ, ದೀಪಾವಳಿ ಹಬ್ಬದ ಬಗ್ಗೆ ತೋರಿಸಿದ್ದಾರೆ. ಅದು ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಒಂಥರ. ಇದು ಫಸ್ಟ್ ಶೋ ನೋಡಿದ ಪ್ರೇಕ್ಷಕನ ಮಾತು. ಮುಂದಿನ ದಿನಗಳಲ್ಲಿ ಇದು ಹೀಗೆ ಮುಂದುವರಿತಾ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಫಿಲ್ಮ್ ಬೀಟ್ ಫಾಲೋ ಮಾಡಿ.